ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಅದ್ಯಾರೋ ಒಬ್ಬ ಚಂಗ್ಲು ರಾಜ್ಯಪಾಲರಿಗೆ ಹೋಗಿ ನನ್ನ ವಿರುದ್ಧ ದೂರು ಕೊಟ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದರು. ಅದು ಮುನಿರತ್ನ ಅವ್ರ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡಿದರು. ಶಾಸಕರ ವಿಚಾರ ಪ್ರಸ್ತಾಪ ಮಾಡ್ತಾ ಅವರು ಬಳಸಿದಂಥ ಪದ ಅಂತ ಅಂದರೆ ಚಂಗ್ಲು ಅನ್ನುವಂಥದ್ದು ಪದ. ಇವತ್ತು ಅದೇ ವಿಚಾರವನ್ನು ಇಟ್ಕೊಂಡು ಮುನಿರತ್ನ ಅವರು ನಾನಲ್ಲ ಚಂಗ್ಲು, ನೀವು ಡಿ ಕೆ ಶಿವಕುಮಾರ್ ನೀವು ನಿಜವಾದಂಥ ಚಂಗ್ಲು ಅಂತ ಹೇಳಿದ್ದಾರೆ. ಏನಕ್ಕೆ ಶುರುವಾಗಿರೋದು ಈ ಚಂಗ್ಲು ಪದ ಬಳಕೆ? ಏನಿದು ಚಂಗ್ಲು ವಾರ್ ನಡೀತಾ ಇರುವಂಥದ್ದು? ಸೆಕೆಂಡ್ ರೌಂಡ್ ಮತ್ತೆ ಯಾವ ರೀತಿ ಅಂತ ಒಂದು ಟಾಕ್ ಫೈಟ್ ಶುರು ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಹಾಗೆ ಮುನಿರತ್ನ ಅವ್ರ ನಡುವೆ. ಬನ್ನಿ ನೋಡೋಣ. ವಾದ ಚಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ಯಾಕಿನ್ನ ಟನ್ ಗಟ್ಟಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗೌರ್ನರ್ಗೆ. ವರ್ಲ್ಡ್ ಬ್ಯಾಂಕ್ ಲೋನ್ ಅಲ್ಲಿ 400 ಕೋಟಿ ಇವತ್ತು. ನಾನಿವತ್ತು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಟೆಂಡರ್ನ ಕೋಟ್ ಮಾಡಿದ್ರೆ ಇದೇ ಕಾಂಟ್ರಾಕ್ಟರ್ಗಳು ಟೆಂಡರ್ ಕೋಟ್ ಮಾಡೋದು, ಬೇರೆ ಯಾರು ಇಲ್ಲ ಇದರಲ್ಲಿ. ವಾರ್ ಡಿಸಿಎಂ ಡಿಕೆ ಮುನಿರತ್ನ ಮಧ್ಯೆ ಮಾತಿನ ಯುದ್ಧವೇ ನಡೀತಿದೆ. ಹಗರಣದ ಆರೋಪದಡಿ ಹೊತ್ತಿಕೊಂಡ ಬೆಂಕಿ ಇದೀಗ ಚಂಗ್ಲು ಮಾತಿಗೆ ಬಂದು ನಿಂತಿದೆ. ಏಪ್ರಿಲ್ 13ರಂದು ಡಿಸಿಎಂ ಡಿಕೆಶಿ ವಿರುದ್ಧ ಬೆಂಗಳೂರಿನಲ್ಲಿ 2,000 ಕೋಟಿ ಹಗರಣ ಆರೋಪವನ್ನ ಶಾಸಕ ಮುನಿರತ್ನ ಮಾಡಿದ್ರು. ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ರು. ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು 40 ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ. ಕಾಂಟ್ರಾಕ್ಟರ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಮ್. ಹಾಗಾಗಿ ಇವತ್ತು ನಾನು ಇದನ್ನು ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ. ಡಿಸಿಎಂ ಡಿಕೆ ಶಾಸಕ ಮುನಿರತ್ನ ಮಧ್ಯೆ ಚಂಗ್ಲು ವಾರ್. ಅದ್ಯಾವಾಗ ಶಾಸಕ ಮುನಿರತ್ನ ರಾಜ್ಯಪಾಲರಿಗೆ ದೂರು ಕೊಟ್ಟರು ನೋಡಿ ಕೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ನೀನೊಬ್ಬ ಚಂಗ್ಲು, ನಿನ್ನ ಮೇಲೆ ರೇಪ್ ಕೇಸ್ ಇದೆ ಅಂತ ಗುಡುಗಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಮುನಿರತ್ನ ನಿಜವಾದ ಚಂಗ್ಲು ನೀನು ಅಂದಿದ್ದಾರೆ. ಬಿಜೆಪಿಯ ಸ್ನೇಹಿತರು ಅವನ್ಯಾವನೊಬ್ಬ ಚಂಗ್ಲು ಹೋಗಿ ಗವರ್ನರ್ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ. ವಾದ ಚಂಗ್ಲು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಆಸಿಡ್ ಮೊಟ್ಟೆ ತಲೆಗೆ ಬಿದ್ದು ಮುನಿರತ್ನ ಮೆಂಟಲ್ ಆಗಿದ್ದಾನೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅವನ ಹೆಸರು ಹೇಳಕ್ಕೂ ಅಸಹ್ಯ ಅನ್ಸುತ್ತೆ. ಅದನ್ನ ಅವನ ಹೆಸರನ್ನ ನೀವು ಹೆಂಗ್ ಕರಿತಾ ಇದ್ದೀರಿ ಅಂತ ನನಗೆ ಅರ್ಥ ಆಗಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಏನೋ ಮಾತಾಡ್ತಾ ಇದ್ದಾರಲ್ಲ ಪಾಪ, ಮಾತಾಡೋಣ. ಮೆಂಟಲ್ ಏನಪ್ಪ, ಹುಚ್ಚಾಸ್ಪತ್ರೆ ಅವ್ರು ಡಾಕ್ಟ್ರ್ ಹೇಳೋರಲ್ಲ, ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ, ಆಸಿಡ್ ಬಿದ್ದುಬಿಟ್ಟು ತಲೆಗೆ ಪೆಟ್ಟು ಬಿದ್ದುಬಿಟ್ಟು ಪೆಟ್ಟಾಗಿದೆ ಅಂತೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಇನ್ನು ಟ್ರೀಟ್ಮೆಂಟ್ ಆಗಿಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ, ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ. ಡಿಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ಟನ್ ಗಟ್ಟಲೆ ವಾಗ್ಯುದ್ಧ. ನಿಮ್ಮ ಹಗರಣಗಳಿಗೆ ನನ್ನ ಬಳಿ ಟನ್ ಗಟ್ಟಲೆ ದಾಖಲೆ ಇದೆಯಂತ ಕುಮಾರಸ್ವಾಮಿ ಸಿಡಿದೆದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಡಿಸಿಎಂ ಡಿಕೆ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋ ಮಗ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ ಸರ್ಕಾರ ಕೇಳ್ತೀನಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಾಡಿಕೊಂಡಿದಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ, ಕಳಿಸ್ಬೇಕಾಯ್ತು.
ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ DK ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿನ್ನ ಚರಿತ್ರೆನ ನಿನ್ನ ಬಿಚ್ಚಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ, ನಿನ್ಗೆಲ್ಲಿಂದ ಬಂತು ನಾನು ನಿನ್ನ ಬಿಚ್ಚಿಲ್ಲ. ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಸಮರ ತಾರಕಕ್ಕೇರಿದ್ದು ದಾಖಲೆ ಹಗರಣದ ಮಾತುಗಳು ಸದ್ದು ಮಾಡ್ತಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.